ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಲೂ ಸಹ ಒಂದು ಟೆನ್ಷನ್ ಇದೆ. ಯಾವಾಗ ಬೇಕಾದರೂ ಭಾರತ ಪುನಃ ಆಪರೇಷನ್ ಸಿಂಧೂರವನ್ನು ಚಾಲೂ ಮಾಡಬಹುದು. ಯಾಕೆಂದರೆ ಭಾರತ ಅಂತಹದೊಂದು ಘೋಷಣೆ ಮಾಡಿಬಿಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಮ್ಮೆ ಯುದ್ಧ ಆಗಬಹುದು ಅನ್ನುವಂಥ ವಿಚಾರ ಇಡೀ ದೇಶದಲ್ಲಿ ಚರ್ಚೆಯಲ್ಲಿದೆ. ಆದರೆ ಇವತ್ತು ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಮುಗಿಸ್ಬಿಟ್ಟಿದೆ. ಸದ್ದಿಲ್ಲದೆ ಈ ಸರ್ಜಿಕಲ್ ಸ್ಟ್ರೈಕ್ ನಡೆದು ಹೋಗಿದೆ. ಎಷ್ಟರ ಮಟ್ಟಿಗೆ ಸರ್ಜಿಕಲ್ ಸ್ಟ್ರೈಕ್ ಸೀಕ್ರೆಟ್ ಆಗಿ ನಡೆದಿದೆ ಅಂತಂದರೆ, ಈಗ ಭಾರತ ಇದನ್ನು ಒಪ್ಕೊಳ್ತಾ ಇಲ್ಲ, ನಾವು ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇಲ್ಲ. ಆದರೆ ಹೊಡೆಸ್ಕೊಂಡಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಭಾರತ ನಮ್ಮ ಮೇಲೆ 100ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ, ನಮ್ಮ ಕ್ಯಾಪ್ಟನ್ನೇ ಇದರಲ್ಲಿ ಸತ್ತೋಗಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಭಾರತದ ಸೇನೆ ಯಾಕೆ ಈ ಸರ್ಜಿಕಲ್ ಸ್ಟ್ರೈಕನ್ನು ಒಪ್ಕೊಳ್ತಿಲ್ಲ? ಯಾರ ಮೇಲೆ ಈ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿರುವಂತಹದ್ದು? ಈ ಸರ್ಜಿಕಲ್ ಸ್ಟ್ರೈಕ್ನ ಅನಿವಾರ್ಯತೆ ಎಷ್ಟಿತ್ತು? ಯಾಕೋಸ್ಕರವಾಗಿ ಭಾರತ ಡ್ರೋನ್ಗಳನ್ನು ಬಳಸಿ ಈ ಬಾರಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದೆ? ಎಷ್ಟು ಯಶಸ್ವಿಯಾಗಿದೆ ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಭಾರತದ ಸೇನೆ ಇವತ್ತು ಬೆಳಗ್ಗೆನೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೊಡೆದು ಬಿಟ್ಟಿದೆ. ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ನಮ್ಮ ತಾಣಗಳನ್ನು ಗುರಿಯಾಗಿಸಿ ಅವರು ದಾಳಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪ್ರಮುಖವಾದಂತಹ ಕ್ಯಾಪ್ಟನ್ ಸತ್ತು ಹೋಗಿದ್ದಾನೆ. ಹೀಗಂತ ಉಲ್ಫಾ ಐ ಅನ್ನುವಂತಹ ಸಂಘಟನೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ನಿಮಗೀಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇದ್ಯಾವುದಿದು ಉಲ್ಫಾ ಐ? ನಾವು ಉಲ್ಫಾ ಬಗ್ಗೆ ಕೇಳಿದ್ದೀವಿ. ಈ ಹಿಂದೆ ಬಹಳ ಸದ್ದು ಮಾಡ್ತಿದ್ದಂತಹ ಒಂದು ಉಗ್ರ ಸಂಘಟನೆ, ಭಾರತದ ಒಂದು ಪ್ರತ್ಯೇಕವಾದಿ ಗುಂಪಾಗಿತ್ತು. ಇದ್ಯಾವುದಿದು ಉಲ್ಫಾ ಐ? ಅದರ ಮೇಲೆ ಭಾರತ ಯಾಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು? ಈಗ ಯಾಕೆ ಒಪ್ಕೊಳ್ತಾ ಇಲ್ಲ? ಹೀಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದಾವಲ್ವಾ ಮಿತ್ರರೇ. ಈ ಉಲ್ಫಾ ಐ ಅನ್ನುವಂಥದ್ದು ಈ ಉಲ್ಫಾ ಸಂಘಟನೆಗಿಂತ ಸ್ವಲ್ಪ ಭಿನ್ನವಾದಂತಹ ಸಂಘಟನೆ. ಈ ಸಂಘಟನೆಯ ಉದ್ದೇಶ ಏನು ಕೇಳಿದ್ರೆ, ಭಾರತದ ಅಸ್ಸಾಂ ರಾಜ್ಯ ಇದೆಯಲ್ಲ, ಇದನ್ನ ಸಪರೇಟ್ ಆದಂತಹ ದೇಶ ಮಾಡಬೇಕು ಅಂತ. ಈ ಉಲ್ಫಾ ಐ ಸಂಘಟನೆ ಭಾರತದ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದಿಲ್ಲ. ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆನ್ಸ್, ಉಲ್ಫಾ ಐ ಅಂತ ಇದನ್ನು ಕರೆಯಲಾಗುತ್ತೆ. ಈ ಉಲ್ಫಾ ಸಂಘಟನೆ ಇದೆಯಲ್ಲ, ಇದು ಕೂಡ ಭಾರತದಿಂದ ಪ್ರತ್ಯೇಕ ಆಗಬೇಕು, ಅಸ್ಸಾಂ ಸ್ವತಂತ್ರ ದೇಶ ಆಗಬೇಕು ಅಂತ ಬಯಸ್ತಾ ಇದ್ದಂತಹ ಗುಂಪು, ಅಂದ್ರೆ ಸೆಪರೇಟಿಸ್ಟ್ ಗುಂಪೆ. ಆದ್ರೆ ಈ ಉಲ್ಫಾ ಸಂಘಟನೆ ತನ್ನ ಹೋರಾಟವನ್ನ ಈ ಕೈ ಬಿಟ್ಬಿಟ್ಟಿದೆ. ಅವರು ಭಾರತ ಸರ್ಕಾರಕ್ಕೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ನಾವು ನಮ್ಮ ಹೋರಾಟವನ್ನ ಚಾಲ್ತಿಯಲ್ಲಿಡ್ತೀವಿ, ನಮಗೆ ಕೆಲವೊಂದಷ್ಟು ಬೇಡಿಕೆಗಳಿದಾವೆ, ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಿಬಿಡಿ, ಆದ್ರೆ ನಾವು ಭಾರತದಿಂದ ಅಸ್ಸಾಮನ್ನ ಬೇರೆ ಆಗಬೇಕು ಅಂತ ಕೇಳೋದಿಲ್ಲ, ಹೀಗಂತ ಉಲ್ಫಾ ಹೇಳುತ್ತೆ. ಆದರೆ ಉಲ್ಫಾ ಐ ಮಾತ್ರ ನಾವು ಭಾರತದಿಂದ ಸಪರೇಟ್ ಆಗಬೇಕು ಅಂತ ಬಯಸ್ತಾ ಇರುವಂತಹ ಗುಂಪು. ಇವರು ಶಸ್ತ್ರಸರ್ಜಿತ ಹೋರಾಟವನ್ನು ಮಾಡ್ತಾರೆ. ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ISI ಫಂಡ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಅವರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನು ಒದಗಿಸುತ್ತೆ. ಜೊತೆಗೆ ಚೈನಾವು ಕೂಡ ಇದಕ್ಕೆ ಕೈ ಜೋಡಿಸಿದೆ ಎನ್ನುವಂತಹ ಅನುಮಾನ ಇದೆ. ಯಾಕೆ ಕೇಳಿದ್ರೆ, ಉಲ್ಫಾ ಐ ಸಂಘಟನೆಯ ಉಗ್ರಗಾಮಿಗಳನ್ನು ಭಾರತ ಯಾವಾಗ ಹೊಡೆದಾಕಿದೆಯೋ ಅವರಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುತ್ತಲ್ಲ, ಆ ಸಂದರ್ಭದಲ್ಲಿ ಚೈನಾದ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿದ್ದಾವೆ. ಹೀಗಾಗಿ ಈ ಉಲ್ಫಾ ಐ ಸಂಘಟನೆಯನ್ನು ಬೆಳೆಸ್ತಾ ಇರುವಂತಹದ್ದು ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾ. ಇದರ ಮೇಲೆ ಭಾರತ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ. ಅಸ್ಸಾಂನಲ್ಲಿ ಈ ಹುಳುಗಳನ್ನ ಇರೋದಕ್ಕೆ ಬಿಡೋದಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಈ ಅಸ್ಸಾಂ ಇದೆಯಲ್ಲ, ಭಾರತದ ಒಂದು ಅದ್ಭುತವಾದಂತಹ ರಾಜ್ಯ. ಈ ಅಸ್ಸಾಂನಲ್ಲಿರುವಂತಹ ಜನ ಭಾರತದಿಂದ ಸಪರೇಟ್ ಆಗಬೇಕು ಅಂತ ಬಯಸೋದಿಲ್ಲ. ಅವರಿಗೆ ಭಾರತದ ಬಗ್ಗೆ ವಿಪರೀತವಾದಂತಹ ಪ್ರೀತಿ ಇದೆ, ಅವರು ದೇಶಭಕ್ತರೇ. ಆದರೆ ಈ ಕೆಲವೊಂದಷ್ಟು ಕ್ರಿಮಿಗಳು ಈಗ ಭಾರತದಲ್ಲಿಲ್ಲ. ಇವರೆಲ್ಲರೂ ಕೂಡ ಮಯನ್ಮಾರ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಮಯನ್ಮಾರ್ನ ಕಾಡುಗಳಲ್ಲಿ ಇವರು ಅವತು ಕೂತ್ಕೊಂಡು ನಿರಂತರವಾಗಿ ಭಾರತದ ಮೇಲೆ ದಾಳಿ ಮಾಡ್ತಾರೆ. ಕೇವಲ ಅಸ್ಸಾಂನಲ್ಲಿ ಮಾತ್ರ ಇವರು ದಾಳಿ ಮಾಡೋದಿಲ್ಲ, ನಾಗಾಲ್ಯಾಂಡ್ನಲ್ಲೂ ಮಾಡ್ತಾರೆ, ಮಿಜೋರಾಂನಲ್ಲಿ ಮಾಡ್ತಾರೆ, ಮಣಿಪುರದಲ್ಲಿ ದಾಳಿ ಮಾಡ್ತಾರೆ. ಅಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳನ್ನ, ಸೇನೆಯನ್ನ ಗುರಿಯಾಗಿಸಿ ಇವರು ದಾಳಿ ಮಾಡುವಂತಹದ್ದು. ಭಾರತ ಆಗಾಗ ಇವರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇದೆ. ಆದರೆ ಇವತ್ತು ಮಾತ್ರ ಬಹಳ ದೊಡ್ಡದಾದಂತಹ ಟ್ರೀಟ್ಮೆಂಟ್ ಅನ್ನ ಭಾರತ ಕೊಟ್ಟಿದೆ. ಅದೇನು ಕೇಳಿದ್ರೆ, ಮಯನ್ಮಾರ್ನ ಗಡಿಯೊಳಗೆ ಅವಿತು ಕೂತಿದ್ದಂತಹ ಉಲ್ಫಾ ಐ ಸಂಘಟನೆಯ ಉಗ್ರಗಾಮಿಗಳನ್ನ ಗುರಿಯಾಗಿಸಿ ಭಾರತ ಒಂದು ಬೃಹತ್ತಾದಂತಹ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದೆ. ಅದು ಕೂಡ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಈ ಸರ್ಜಿಕಲ್ ಸ್ಟ್ರೈಕ್ಗೆ ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಯಾವುದೋ ಪತ್ರಿಕೆಗಳು ವರದಿ ಮಾಡಿದ್ದಲ್ಲ, ಯಾವುದೋ ಊಹಾಪೋಹದ ಸುದ್ದಿ ಕೂಡ ಅಲ್ಲ. ಸ್ವತಃ ಉಲ್ಫಾ ಐ ಸಂಘಟನೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಭಾರತದ ಸೇನೆ ಇವತ್ತು ನಮ್ಮ ಮೇಲೆ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೆ, ಇದರಿಂದ ನಮಗೆ ವಿಪರೀತವಾದಂತಹ ಹಾನಿಯಾಗಿದೆ. ನಮ್ಮ ನಾಯಕನಾದಂತಹ ನಯಾನ್ ಆಸಾಂ ಕೂಡ ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅಂತ ಉಲ್ಫಾ ಐ ಸಂಘಟನೆ ಹೇಳಿಕೊಂಡಿದೆ. ಯಾವಾಗ ಉಲ್ಫಾ ಐ ಸಂಘಟನೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡ್ತೋ, ಭಾರತದ ಮಾಧ್ಯಮಗಳು ನಮ್ಮ ಸೇನೆಯ ಬೆನ್ನತ್ತುದು. ಹೌದಾ, ಭಾರತದ ಸೇನೆ ಇಷ್ಟೊಂದು ಬೃಹತ್ತಾದಂತಹ ಆಪರೇಷನ್ ಅನ್ನ ಮಾಡ್ತಾ ಏನಿದ್ರ ಉದ್ದೇಶ? ಇದನ್ನೆಲ್ಲ ಕೇಳೋದಕ್ಕೆ ಸೇನೆಯ ಹಿಂದೆ ಬಿದ್ದುಬಿಟ್ವು. ಆದ್ರೆ ನಮ್ಮ ಸೇನೆ ಮಾತ್ರ ಇದನ್ನು ಒಪ್ಕೊಂಡಿಲ್ಲ. ಹೌದಾ, ಹಾಗೊಂದು ನಡೆದಿದ್ಯಾ? ನಮಗೇನು ಗೊತ್ತಿಲ್ಲ, ಹೀಗಂತ ಸೇನೆ ಹೇಳ್ತಾ ಇದೆ. ಇದೊಂದು ರೀತಿಯ ಆಶ್ಚರ್ಯಕರ ಸನ್ನಿವೇಶ ಅಂತ ನಿಮಗೆ ಅನ್ಸೋದಿಲ್ವಾ?
ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಿದಾಗ ಎದೆ ಉಬ್ಬಿಸಿಕೊಂಡು ಹೇಳ್ತೀವಿ, ನಾವು ಒಪ್ಕೊಳ್ತೀವಿ, ನಾವು ಪಾಕಿಸ್ತಾನಕ್ಕೆ ಹೊಡೆದಿದ್ದೀವಿ, 9 ಉಗ್ರ ತಾಣಗಳನ್ನು ಹೊಡೆದಾಕಿದ್ವಿ, ಇಂತಿಂತಹ ಉಗ್ರ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿದ್ವಿ, ಇಂತಹ ವಾಯುನೆಲೆಯನ್ನ ಡ್ಯಾಮೇಜ್ ಮಾಡಿದ್ವಿ. ಇದನ್ನೆಲ್ಲ ಭಾರತೀಯ ಸೇನೆಯೂ ಹೇಳ್ಕೊಳ್ಳುತ್ತೆ, ಭಾರತ ಸರ್ಕಾರ ಕೂಡ ಹೇಳ್ಕೊಳ್ಳುತ್ತೆ. ಇದಕ್ಕೆ ಸಿಕ್ಕಾಪಟ್ಟೆ ಪ್ರಚಾರ ಕೂಡ ಸಿಗುತ್ತೆ. ಒಂದು ವೇಳೆ ಪಾಕಿಸ್ತಾನ ಇದನ್ನು ಒಪ್ಕೊಂಡಿಲ್ಲ ಅಂತಂದ್ರೆ ಭಾರತ ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನ ಕೊಡೋದಕ್ಕೂ ಸಿದ್ಧವಾಗಿರುತ್ತೆ. ಆದ್ರೆ ಮಯನ್ಮಾರ್ನಲ್ಲಿ ಭಾರತ ಇಷ್ಟೊಂದು ದೊಡ್ಡದಾದಂತಹ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಏನ್ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡುವಂತಹದ್ದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ಅದು ಅಲ್ಲದೆ ಉಲ್ಫಾ ಐ ಸಂಘಟನೆ ಹೇಳ್ಕೊಳ್ತಾ ಇದೆ, ನಮಗೆ ಹೆವಿ ಡ್ಯಾಮೇಜ್ ಆಗಿದೆ, ನಮ್ಮ ನಾಯಕ ಸತ್ತೋಗಿದ್ದಾನೆ ಅಂತ. ಇಷ್ಟೆಲ್ಲ ಆದರೂ ಸಹ ಭಾರತ ಮಾತ್ರ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಭಾರತೀಯ ಸೇನೆಗೆ ಅದರಲ್ಲೇನು ಬಹಳ ಇಂಟ್ರೆಸ್ಟ್ ಇಲ್ಲ. ಮಿತ್ರರೇ, ಇದಕ್ಕೇನು ಕಾರಣ ಅಂತ ಹುಡುಕ್ತಾ ಹೋದ್ರೆ ಇದಕ್ಕೆ ಅನೇಕ ಕಾರಣಗಳು ಸಿಗ್ತವೆ. ಮೊದಲನೇದಾಗಿ ನಮ್ಮ ನಾರ್ತ್ ಈಸ್ಟ್ ಭಾಗ ಇದೆಯಲ್ಲ, ಅತ್ಯಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಅನೇಕ ಸಪರೇಟಿಸ್ಟ್ ಮೂವ್ಮೆಂಟ್ಗಳಿದ್ದಾವೆ. ಇಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕದಾದಂತಹ ಬುಡಕಟ್ಟು ಜನಾಂಗಗಳಿದ್ದಾವೆ. ಅವ್ರದೇ ಆದಂತಹ ಎಥ್ನಿಸಿಟಿಯನ್ನು ಹೊಂದಿದ್ದಾರೆ. ಈ ಕಾರಣದಿಂದ 1947ರಿಂದಲೂ ಕೂಡ ಭಾರತಕ್ಕೆ ಈ ನಾರ್ತ್ ಈಸ್ಟ್ ಅನ್ನ ಸಂಭಾಳಿಸುವಂತಹದ್ದು ಬಹಳ ದೊಡ್ಡ ವಿಚಾರ. ಇಲ್ಲಿ ಯಾವುದೋ ದೊಡ್ಡ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿದ್ರೆ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಒಂದೇನೋ ಒಳ್ಳೇದ್ ಮಾಡ್ತೀವಿ ಅಂತ ಹೋದ್ರೆ ಇನ್ನೊಂದೇನೋ ಕೆಟ್ಟದಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಭಾರತ ಇಲ್ಲಿ ಬಹಳ ಗೌಪ್ಯತೆಯನ್ನು ಕಾಯ್ದುಕೊಂಡೇ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅದು ಅಲ್ಲದೆ ಮಿತ್ರರೇ, ಈ ಉಲ್ಫಾ ಐ ಸಂಘಟನೆ ಇದೆಯಲ್ಲ, ಇದು ಭಾರತದ ಒಳಗೆ ಆಕ್ಟಿವ್ ಆಗಿರುವಂತಹ ಸಂಘಟನೆ ಅಲ್ಲ. ಇವರು ಈಗಾಗಲೇ ಮಯನ್ಮಾರ್ನ ಗಡಿಯನ್ನ ಪ್ರವೇಶ ಮಾಡಿದರೆ ಅಲ್ಲಿನ ಕಾಡುಗಳಲ್ಲೇ ಆಶ್ರಯ ಪಡೆದುಕೊಂಡಿರುವಂತಹದ್ದು. ಹೀಗಾಗಿ ಈ ಉಲ್ಫಾ ಐ ಸಂಘಟನೆಯ ವಿರುದ್ಧವಾಗಿ ಭಾರತೀಯ ಸೇನೆ ಏನೇ ಕಾರ್ಯಾಚರಣೆ ಮಾಡಬೇಕು ಅಂತಂದ್ರೂ ಕೂಡ ಮಯನ್ಮಾರ್ನ ಗಡಿಯನ್ನ ದಾಟಬೇಕು. ಅಂದ್ರೆ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿಯೇ ದಾಳಿ ಮಾಡಬೇಕು. ಭಾರತ ಮಯನ್ಮಾರ್ನ ಗಡಿಯನ್ನ ದಾಟಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಇದೇ ಮೊದಲೇನಲ್ಲ. ಆದ್ರೆ ಈ ಬಾರಿ ಮಾತ್ರ ಭಾರತೀಯ ಸೇನೆ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ನಾವು ಮಾಡಿದೀವಿ ಅಂತ. ಮುಂದಿನ ದಿನಗಳಲ್ಲಿ ಇದು ಗೊತ್ತಾಗುತ್ತೆ, ಬಹಿರಂಗಗೊಳ್ಳುತ್ತೆ. ಭಾರತೀಯ ಸೇನೆಯು ಕೂಡ ಅಧಿಕೃತವಾಗಿ ಒಪ್ಕೊಳ್ಬಹುದು, ಹೌದು ನಾವು ಇಂತಹದೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಅಂತ. ಇವತ್ತು ಮಿತ್ರರೇ, ಮಯನ್ಮಾರ್ನ ಪರಿಸ್ಥಿತಿಯನ್ನ ನೋಡಿದ್ರೆ ಒಂಥರ ಬೇಜಾರಾಗತ್ತೆ. ನಮ್ಮ ಪಕ್ಕದಲ್ಲಿರುವಂತಹ ಒಂದು ಅದ್ಭುತವಾದಂತಹ ದೇಶ, ಅವರಿಗೆ ಪ್ರಾಕೃತಿಕ ಸಂಪತ್ತಿಗೇನು ಬರ ಇಲ್ಲ, ಸಾಂಸ್ಕೃತಿಕವಾಗಿ ಬಹಳ ಉತ್ತಮವಾದಂತಹ ಹಿನ್ನೆಲೆ ಇದೆ. ಒಂದು ಕಾಲದಲ್ಲಿ ಭಾರತದ ಸಂಸ್ಕೃತಿಯೇ ಅಲ್ಲೆಲ್ಲ ಪಸರಿಸಿತ್ತು. ಅವರಿಗಿರುವ ಹಿನ್ನೆಲೆಯನ್ನ ನೋಡಿದ್ರೆ ಅವರು ಬಹಳ ಸ್ಟೇಬಲ್ ಆಗಿ ಬದುಕಬಹುದು. ಆದ್ರೆ ಮಯನ್ಮಾರ್ನಲ್ಲಿ ಹಾಗಾಗ್ತಾ ಇಲ್ಲ. ಮಯನ್ಮಾರ್ನ ಪ್ರಜಾಪ್ರಭುತ್ವ ಸರ್ಕಾರವನ್ನ ಕೊನೆಗೊಳಿಸಿ ಸೇನೆ ಅಧಿಕಾರವನ್ನ ತೆಗೆದುಕೊಂಡಿದೆ. ಆದ್ರೆ ಮಯನ್ಮಾರ್ನ ಸೇನೆಗೆ ಇಡೀ ದೇಶವನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಮಯನ್ಮಾರ್ನಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಭಯೋತ್ಪಾದಕ ಗುಂಪುಗಳು ಹುಟ್ಕೊಂಡಿದ್ದಾವೆ. ಆ ಎಲ್ಲಾ ಗುಂಪುಗಳು ಕೂಡ ಪರಸ್ಪರ ಒಂದಾಗ್ಬಿಟ್ಟು ಮಯನ್ಮಾರ್ನ ಸೇನೆಯ ವಿರುದ್ಧವೇ ಶಸ್ತ್ರಸರ್ಜಿತವಾದಂತಹ ಹೋರಾಟ ಮಾಡ್ತಾ ಇದ್ದಾವೆ. ಮಯನ್ಮಾರ್ನಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಕೆಲ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರೆ, ಇನ್ನು ಕೆಲ ಸಂಘಟನೆಗಳು ನಾವು ಸಪರೇಟ್ ಆಗಿ ದೇಶ ಆಗ್ಬಿಡ್ತೀವಿ, ನಮಗೆ ಮಯನ್ಮಾರ್ನ ಹಂಗೆ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದಾವೆ. ಈ ರೀತಿಯಾದಂತಹ ಒಂದು ವೈರುಧ್ಯದ ಸನ್ನಿವೇಶ ಇಡೀ ಮಯನ್ಮಾರ್ನಲ್ಲಿ ನಿಮಗೆ ಸಿಗುತ್ತೆ. ಒಟ್ಟು ಮಯನ್ಮಾರ್ನಲ್ಲಿ 20ಕ್ಕೂ ಹೆಚ್ಚು ಉಗ್ರ ಸಂಘಟನೆಗಳಿದ್ದಾವೆ. ಮಯನ್ಮಾರ್ನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆಯಲ್ಲ, ಭಾರತಕ್ಕೆ ದೊಡ್ಡ ತಲೆಬಿಸಿ ವಿಚಾರ. ನಿಮಗೆಲ್ಲ ಗೊತ್ತು, ಭಾರತದ ನಾರ್ತ್ ಈಸ್ಟ್ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ನಮಗೆ ಅದಕ್ಕೊಂದು ಚಿಕನ್ ನೆಕ್ ಕಾರಿಡಾರ್ ಇರುವಂತಹದ್ದು, ಇನ್ನೊಂದು ಕಡೆ ಸಪರೇಟಿಸ್ಟ್ ಮೂವ್ಮೆಂಟ್ಗಳು. ಹೀಗಾಗಿ ಮಯನ್ಮಾರ್ನಲ್ಲಿ ಸ್ಟೆಬಿಲಿಟಿ ಇರಬೇಕು ಅಂತ ಭಾರತ ಬಯಸುತ್ತೆ. ಈ ಹಿಂದೆ ಮಯನ್ಮಾರ್ನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಗಟ್ಟಿಗೊಳಿಸಬೇಕು ಅಂತ ಭಾರತ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದೆ. ಅವರಿಗೆ ಬೇಕಾದಂತಹ ಸಹಕಾರವನ್ನ ಕೂಡ ಕೊಟ್ಟಿದೆ. ಆ ಸಂದರ್ಭದಲ್ಲಿ ಮಯನ್ಮಾರ್ನ ಸರ್ಕಾರ ಏನ್ ಬಯಸಿತ್ತು ಅಂತಂದ್ರೆ, ಭಾರತದ ನಾರ್ತ್ ಈಸ್ಟ್ ನಲ್ಲಿರುವಂತಹ ಎಲ್ಲಾ ಉಗ್ರ ಸಂಘಟನೆಗಳನ್ನು ಹತ್ತಿಕ್ಕೋದಕ್ಕೆ ಮಯನ್ಮಾರ್ ಸಪೋರ್ಟ್ ಮಾಡುತ್ತೆ. ತನ್ನ ನೆಲದಲ್ಲಿ ಭಾರತ ವಿರೋಧಿಯಾದಂತಹ ಯಾವುದೇ ಉಗ್ರ ಸಂಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಮಯನ್ಮಾರ್ ವಾಗ್ದಾನ ಮಾಡಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಉಲ್ಫಾ ಐ ಸಂಘಟನೆಯ ಮುಖ್ಯಸ್ಥನಾದಂತಹ ಪರೇಶ್ ಚೌರಾನನ್ನ ನಾವು ಹಿಡಿದು ಮುಗಿಸ್ಬಿಡ್ತೀವಿ ಅಂತ ಅವರೇ ವಾಗ್ದಾನ ಮಾಡಿದ್ರು. ಆದ್ರೆ ಏನ್ ಮಾಡೋದು, ಈಗ ಮಯನ್ಮಾರ್ನಲ್ಲಿ ಆ ಸರ್ಕಾರ ಇಲ್ಲ, ಅಲ್ಲಿ ಸೇನೆ ಅಧಿಕಾರದಲ್ಲಿರುವಂತಹದ್ದು. ಆ ಸೇನೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಮಯನ್ಮಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಸೇನೆ ಹೆಣಗಾಡ್ತಾ ಇದೆ. ಇನ್ನು ಭಾರತ ವಿರೋಧಿ ಕೃತ್ಯ ಮಾಡ್ತಾ ಇರುವಂತಹ ಈ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಆ ಸೇನೆಗಾಗತ್ತಾ? ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಾದ್ರೂ ಆ ಸೇನೆ ಇದೆಯಾ? ಹೀಗಾಗಿ ಭಾರತಕ್ಕೆ ಯಾವುದೇ ದಾರಿ ಇಲ್ಲ. ನಿಮಗೆಲ್ಲ ಗೊತ್ತು ಮಣಿಪುರದಲ್ಲಿ ಏನಾಗ್ತಾ ಇದೆ, ಎಷ್ಟು ಸಮಯದಿಂದ ಅಲ್ಲಿ ಅಶಾಂತಿ ದೊಡ್ಡ ಮಟ್ಟದಲ್ಲಿ ತಾಂಡವಾಡ್ತಾ ಇದೆ ಅಂತ. ಮಣಿಪುರದ ಇವತ್ತಿನ ಸ್ಥಿತಿಗೆ ಮಯನ್ಮಾರ್ನಲ್ಲಿರುವಂತಹ ಅಶಾಂತಿಯೂ ಕೂಡ ಒಂದು ಪ್ರಮುಖವಾದಂತಹ ಕಾರಣ. ಈ ಉಗ್ರ ಗುಂಪುಗಳಿಗೆ ಮಯನ್ಮಾರ್ ಒಂದು ಈಸಿ ಆಕ್ಸಿಸ್ ಆಗ್ಬಿಟ್ಟಿದೆ. ನೀವು ಈಸಿಯಾಗಿ ಮಯನ್ಮಾರ್ ದೇಶವನ್ನು ಪ್ರವೇಶ ಮಾಡಿಬಿಟ್ಟು ಅಲ್ಲಿನ ಕಾಡುಗಳಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಬಹುದು. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ನಿಮ್ಮ ವಿರುದ್ಧ ಯಾರು ಕಾರ್ಯಾಚರಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ವಿರೋಧಿ ಕೃತ್ಯವನ್ನು ಮಾಡುವಂತಹ ಈ ಉಗ್ರ ಗುಂಪುಗಳಿಗೆ ಅಲ್ಲೊಂದು ಒಳ್ಳೆ ಶೆಲ್ಟರ್ ಸಿಗ್ತಾ ಇದೆ. ಸದ್ಯ ಈ ಗುಂಪುಗಳನ್ನು ಹತ್ತಿಕ್ಕುವಂತಹದ್ದು ಭಾರತದ ಪಾಲಿಗೆ ತೀರಾ ಅನಿವಾರ್ಯ. ಇದೇ ಕಾರಣದಿಂದ ಭಾರತ ಈ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ನೇಪಾಳದ ಪರಿಸ್ಥಿತಿಯನ್ನು ವಿವರಿಸಿದ್ದೆ. ನೇಪಾಳ ಮತ್ತು ಭಾರತದ ಸಂಬಂಧ ಯಾವ ರೀತಿಯಾಗಿದೆ, ಭಾರತ ನೇಪಾಳಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದೆ ಅಂತ. ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ಭಾರತ ಇವತ್ತು ಸುತ್ತಲೂ ವಿಷಸರ್ಪಗಳನ್ನು ಇಟ್ಟುಕೊಂಡು ಬದುಕುವಂತಹ ಸ್ಥಿತಿಯಲ್ಲಿದೆ ಅಂತ. ಈ ಮಯನ್ಮಾರ್ನ ಸ್ಥಿತಿಯೂ ಕೂಡ ಹಾಗೆ. ಇಲ್ಲಿ ಒಂದು ಸ್ಟೇಬಲ್ ಗವರ್ನಮೆಂಟ್ ಬರಬೇಕು ಅಂತ ಭಾರತ ಅದೆಷ್ಟೋ ಹರಸಾಹಸ ಪಟ್ಟಿದೆ. ಭಾರತ ಇಲ್ಲಿ ಅನೇಕ ಪ್ರಾಜೆಕ್ಟ್ಗಳನ್ನು ಕೂಡ ಕೈಗೆತ್ತಿಕೊಂಡಿದೆ. ಮಯನ್ಮಾರ್ಗೆ ಭಾರತ ಒಂದು ಆಫರ್ ಕೊಟ್ಟಿತ್ತು, ಭಾರತದ ನಾರ್ತ್ ಈಸ್ಟ್ ನಿಂದ ಆರಂಭಗೊಂಡು ಮಯನ್ಮಾರ್ ಮೂಲಕವಾಗಿ ಥೈಲ್ಯಾಂಡ್ ಅನ್ನ ಸಂಪರ್ಕಿಸುವಂತ ಒಂದು ಹೈವೇ ಮಾಡಬೇಕು ಅಂತ.
ಒಂದು ವೇಳೆ ಈ ಪ್ರಾಜೆಕ್ಟ್ಗೆ ಮಯನ್ಮಾರ್ ಏನಾದ್ರು ಪೂರ್ಣ ಸಹಕಾರ ಕೊಡೋದಕ್ಕೆ ಅವ್ರಿಗೇನು ಮನಸ್ಸಿಲ್ಲ ಅಂತಲ್ಲ, ಅದರಲ್ಲೊಂದು ಸುಸೂತ್ರ ಸರ್ಕಾರವೇ ಇಲ್ವಲ್ಲ. ಒಂದು ವೇಳೆ ಈ ಹೈವೇ ಪ್ರಾಜೆಕ್ಟ್ ಏನಾದರೂ ಕಂಪ್ಲೀಟ್ ಆಗಿದ್ದೇ ಆದ್ರೆ ಮಯನ್ಮಾರ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಯೋಚನೆ ಮಾಡಿ. ಭಾರತದ ನಾರ್ತ್ ಈಸ್ಟ್ನಿಂದಾಗಿ ಅನೇಕ ಜನರು ಥಾಯ್ಲೆಂಡ್ ಅನ್ನು ತಲುಪಬಹುದಾಗಿತ್ತು, ಟೂರಿಸಂ ಇಂಪ್ರೂವ್ ಆಗ್ತಾ ಇತ್ತು, ವ್ಯಾಪಾರ ಇಂಪ್ರೂವ್ ಆಗ್ತಾ ಇತ್ತು. ಇಂತಹ 10 ಯೋಜನೆಗಳನ್ನು ಭಾರತ ಆಗಾಗ ಆಫರ್ ಕೊಟ್ಟಿದೆ. ಆದರೆ ಇದನ್ನೆಲ್ಲ ಸಾಕಾರಗೊಳಿಸಿಕೊಳ್ಳೋದಕ್ಕೆ ಅಥವಾ ಅವರಿಗೆ ಲಾಭವಾಗುವಂತೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಕೇಂದ್ರ ಸರ್ಕಾರ ನಾರ್ತ್ ಈಸ್ಟ್ನಲ್ಲಿ ಸದ್ದಿಲ್ಲದೆ ಒಂದಷ್ಟು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ. ಅದು ಈ ಉಗ್ರ ನಿಗ್ರಹ ಇರಬಹುದು, ಸಪರೇಟಿಸ್ಟ್ ಮೂವ್ಮೆಂಟ್ಗಳನ್ನು ಹೊಡೆದಾಕೋದಿರಬಹುದು, ಇದೆಲ್ಲ ನಿರಂತರವಾಗಿ ಆಗ್ತಾ ಇದೆ. ಭಾರಿ ಬಲಪ್ರಯೋಗ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಉಲ್ಫಾ ಐ ಸಂಘಟನೆಯ ಅನೇಕ ಉಗ್ರಗಾಮಿಗಳು ಭಾರತಕ್ಕೆ ಸರೆಂಡರ್ ಆಗಿದ್ರು. ಹೀಗೆ ಸರೆಂಡರ್ ಆದವರಿಂದ ಭಾರತದ ಸೇನೆ ಅನೇಕ ಮಾಹಿತಿಯನ್ನು ಕಲೆ ಹಾಕಿದೆ. ಇದೇ ಕಾರಣದಿಂದಾಗಿ ಬಹಳ ಅಕ್ಯುರೇಟ್ ಆಗಿ 100 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಈ ದಾಳಿ ಮುಂದುವರೆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆಗ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ